ಹಾಯ್ ಗೈಸ್, ನಾನಿವತ್ತು ಸಬ್ಬಕ್ಕಿ ದೋಸೆ ಹೆಂಗ್ ಮಾಡೋದು ಅಂತ ಹೇಳ್ತೀನಿ. 2 ಅವರ್ ನೆನೆಕಿದು 1 ಕಪ್ ಸಾಬೂದಾನಿ ತಗೊಂಡಿದ್ದೆ, 2 ಕಪ್ ರವೆ ತಗೊಂಡಿದ್ದೀನಿ, 2 ಗ್ಲಾಸ್ 2 ಕಪ್ ಅಲ್ಲ ಸಾರಿ, ಅವನ್ನ ಹಾಕ್ತಾ ಇದ್ದೀನಿ ಮಿಕ್ಸಿಗೆ. ಸಬ್ಬಕ್ಕಿನೂ ಹಾಕ್ತಾ ಇದ್ದೀನಿ. ನಾನು 2 ಸಲ ರುಬ್ಕೊಂತೀನಿ, 2 ಗ್ಲಾಸ್ ರವೆ ಆದ್ದರಿಂದ. ನೀವು 1 ಬೌಲ್ ನೆನೆ ಹಾಕಿದ್ರೆ 2 ಬೌಲ್ ಆಗುತ್ತೆ, ಅರ್ಧ ಬೌಲ್ ನೆನೆ ಹಾಕಿ ಅಂದ್ರೆ 1 ಬೌಲ್ ಆಗುತ್ತೆ ಸಬ್ಬಕ್ಕಿ. 2 ಅವರ್ಸ್ ನೆನೆಸಿದ್ದೀನಿ ಅವನ್ನ. ಅದಕ್ಕೆ ಮೊಸರು ಹಾಕಿ ರುಬ್ಕೋಬೇಕು. 1-2 ಕಪ್ ಅಷ್ಟು ಮೊಸರು ತಗೊಂಡಿದ್ದೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪು. ನಾ 2 ಗ್ಲಾಸ್ ರವೆ ಇರೋದ್ರಿಂದ 1-2 ಸ್ಪೂನ್ ಹಾಕ್ತಾ ಇದ್ದೀನಿ ಉಪ್ಪು. ಇವಾಗ ಇದನ್ನ ಮಿಕ್ಸಿ ಮಾಡ್ಕೊಂಬರೋಣ. ಈ ರೀತಿ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೋಬೇಕು. ರುಬ್ಕೊಂಡ್ಬಿಟ್ಟು 1 ಹಾಫ್ ಅನ್ ಅವರ್ ಇಡಿ, ಇಲ್ಲಾಂದ್ರೆ ಇನ್ಸ್ಟೆಂಟ್ ಮಾಡೋಂಗಿದ್ರೆ ಇದಕ್ಕೆ ಸ್ವಲ್ಪ ಸೋಡಾ ಪುಡಿ ಹಾಕಿ ಮಾಡ್ಕೊಳ್ಳಿ ದೋಸೆನ. ಇದು ಇನ್ಸ್ಟಂಟ್ ದೋಸೆ ಹಿಟ್ಟು ರುಬ್ಬಿದ್ದಾಗಿದೆ. ಇವಾಗ ದೋಸೆ ಹಾಕೋಣ. ನೀವು ಇನ್ಸ್ಟೆಂಟ್ ಆಗಿ ಮಾಡ್ಕೊಂತೀನಂದ್ರೆ ಸ್ವಲ್ಪ ಸೋಡಾ ಹಾಕಬೇಕು. ನಾನು ಹಾಕಿದ್ದೀನಿ ಸ್ವಲ್ಪ. ನೀವು ಇಲ್ಲಾಂದ್ರೆ ನೈಟ್ ರುಬ್ಬಿ ಬೆಳಗ್ಗೆ ಮಾಡ್ಕೋಬೋದು. ನಾ ಇವಾಗ ಸ್ವಲ್ಪ ಸೋಡಾ ಹಾಕಿ ಮಾಡ್ತಾ ಇದ್ದೀನಿ, 1 ಚಿಟಿಕೆ ಅಷ್ಟು. ಹಂಚಿಗೆ ಮೊದಲು ಎಣ್ಣೆ ಹಾಕಿಲ್ಲ ನಾನು, ಹಾಗೆ ಹಾಕ್ತಾ ಇದ್ದೀನಿ ದೋಸೆ. ಮೇಲೆ ಸ್ವಲ್ಪ ಎಣ್ಣೆ ಹಾಕೋಣ. ನಿಮಗೆ ಬೆಳಗ್ಗೆ ರುಬ್ಬಕ್ಕಾಗಲಿಲ್ಲ ಅಂದ್ರೆ ನೈಟ್ ರುಬ್ಬಿ ಬೆಳಗ್ಗೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಹೆಲ್ತಿ ಫುಡ್ ಕೂಡ. ದೋಸೆ ಕಲರ್ ಎಲ್ಲ ಚಿಕ್ಕದು ಹಾಕೊಳ್ಳಿ. ನಾ ದೊಡ್ಡದು ಹಾಕ್ತೀನಿ, ಯಾವಾಗಲೂ ದೊಡ್ಡದು ಹಾಕಿ ತೋರಿಸಿದ್ದೀನಿ. ಚಿಕ್ಕದು ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇವಾಗ ಸಾಬೂದಾನಿ ದೋಸೆ ರೆಡಿ ಆಯಿತು.